श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಸಂಪುಟ 6 श्रद्धा मणितलियासाठी पाते जो नये किरीटी। काय द्विजू अंत्यज घृष्टी ಅಂತ್ಯಜು ನೋಹಿ। ಕೇವಲ ಶ್ರದ್ಧೆ ಅನ್ನುವುದರಿಂದಲೇ ಅರ್ಜುನ ಆಗುವುದೆನ್ನಬಾರದರಿಂದಲೇ ಬ್ರಾಹ್ಮಣನಾಗಿದ್ದರೂ ಕೇವಲ ಅಂತ್ಯಜ ಸಮಾಗಮದಿಂದಲೇ ಅಂತ್ಯಜನಾಗುವುದಿಲ್ಲವೇ? ಕೇವಲ ಶ್ರದ್ಧೆ ಅನ್ನುವುದರಿಂದಲೇ ಹೇ ಅರ್ಜುನ ಆಗುವುದೆನ್ನಬಾರದು. ಒಬ್ಬ ಮನುಷ್ಯನು ಬ್ರಾಹ್ಮಣನಾಗಿದ್ದರೂ ಕೇವಲ ಅಂತ್ಯಜನ ಸಹವಾಸದಿಂದಲೇ ಅಂತ್ಯಜನಾಗುವುದಿಲ್ಲವೇ? ಗಂಗೋದಕ ಜರಿ ದಾಲೆ तरी मध्य भांडा आले ते ठेवोये काही केले विचारी पा। ಗಂಗೋದಕವೇ ಆದರೂ ಅದನ್ನು ಮದ್ಯದ ಪಾತ್ರೆಯಲ್ಲಿ ತಂದರೂ ತೆಗೆದುಕೊಳ್ಳಬಹುದೇ? ಅದನ್ನು ಏನೇ ಮಾಡಿದರೂ ನೀನೇ ವಿಚಾರ ಮಾಡು. ಗಂಗಾ ಜಲವೇ ಆಗಿದ್ದರೂ ಅದನ್ನು ಮದ್ಯದ ಪಾತ್ರೆಯಲ್ಲಿ ತಂದರೆ ಏನೇ ಮಾಡಿದರೂ ನಾವು ಅದನ್ನು ತೆಗೆದುಕೊಳ್ಳಬಹುದೇ? ನೀನೇ ವಿಚಾರ ಮಾಡು. ಚಂದನು ಹೋಯ ಶೀತಳು ಪರಿ ಅಗ್ನಿಸಿ ಪಾವೆ ಮೇಳು ತೈ ಹಾತಿ ಧರಲಾ ದಾಳು ನ ಶಕೆ ಕಾಯಿ. ಶೀತಲವಾಗಿದ್ದರೂ ಗಂಧ ಹೊಂದಿದಾಗ ಅಗ್ನಿಯ ಸಂಬಂಧ ಕೈಯಲ್ಲಿ ಹಿಡಿದರೆ ದಗ್ಧ ಗೊಳಿಸುವುದಿಲ್ಲವೇ ಕೈಯನ್ನು? ಗಂಧವು ಸ್ವತಃ ಶೀತಲವಾಗಿದ್ದರೂ ಅದು ಅಗ್ನಿಯ ಸಂಬಂಧ ಹೊಂದಿದಾಗ ಅದನ್ನು ನಾವು ಕೈಯಲ್ಲಿ ಹಿಡಿದರೆ ಅದು ನಮ್ಮ ಕೈಯನ್ನು ಸುಡುವುದಿಲ್ಲವೇ? ಕಾ ಕಿಡಾಚಿಯೇ ಆಟತಿಯೇ ಪುಟಿ ಪಡಿಲೆ ಸೋಳೆ ಕಿರೀಟಿ ಹೇ ತಲೆ ಚೋಖಾ ಸಾಠಿ ನಾಗವೀಣಾ. ಮಲಿನ ಬಂಗಾರ ಕರಗಿಸುವ ಕುಪ್ಪೆಯಲ್ಲಿ ಶುದ್ಧ ಬಂಗಾರ ಬಿದ್ದರೆ ಅದರಲ್ಲಿ ಶುದ್ಧವೆಂದು ಕೊಂಡುಕೊಂಡರದರಲ್ಲಿ ಹಾನಿಯಾಗುವುದಿಲ್ಲವೇ? ಮಲಿನ ಬಂಗಾರ ಕರಗಿಸುವ ಕುಪ್ಪೆಯಲ್ಲಿ ಅಕಸ್ಮಾತ್ತಾಗಿ ಶುದ್ಧ ಬಂಗಾರ ಬಿದ್ದರೆ ಅದನ್ನು ಶುದ್ಧ ಬಂಗಾರವೆಂದು ತಿಳಿದುಕೊಂಡುಕೊಂಡರೆ ಅದರಲ್ಲಿ ಹಾನಿಯಾಗುವುದಲ್ಲವೇ? कैसे श्रद्धेची दळवाडे आंगे कीर चोखडे परी प्राण्याच्या पडे विभागी जई. ಅದರಂತೆ ಶ್ರದ್ಧೆಯ ಸ್ವರೂಪವು ವಾಸ್ತವಿಕವಾಗಿ ಶುದ್ಧವು, ಆದರೆ ಮನುಷ್ಯರಿಗನುಸಾರವು ವಿಭಾಗಿಸಲ್ಪಡುವುದು. ಅದರಂತೆ ಶ್ರದ್ಧೆಯ ಸ್ವರೂಪವು ವಾಸ್ತವಿಕವಾಗಿ ಶುದ್ಧವೇ ಆಗಿರುವುದು, ಆದರೆ ಅದು ಮನುಷ್ಯರಿಗನುಸಾರ ವಿಭಾಗಿಸಲ್ಪಡುವುದು. ತೈ ಪ್ರಾಣಿಯೇ ತವ ಸ್ವಭಾವೇ ಅನಾದಿಮಾಯ ಪ್ರಭಾವೇ ತ್ರಿಗುಣಾಚೇಚಿ ಆಘವೇ ಒಳಿಲೇ ಆಹಾತಿ. ಆದರೆ ಮನುಷ್ಯ ಮಾತ್ರರು ಸ್ವಭಾವದಿಂದ ಅನಾದಿಮಾಯೆಯ ಪ್ರಭಾವದಿಂದ ಸತ್ವರಜತಮಗಳೆಂಬ ತ್ರಿಗುಣಗಳಿಂದ ನಿರ್ಮಾಣವಾಗಿರುವರು. ಆದರೆ ಮನುಷ್ಯ ಮಾತ್ರರು
ತಮ್ಮ ತಮ್ಮ ಸ್ವಭಾವದಿಂದಲೇ ಅನಾದಿಮಾಯಿಯ ಪ್ರಭಾವದಿಂದ ಸತ್ವ ರಜ ತಮವೆಂಬ ತ್ರಿಗುಣಗಳಿಂದ ನಿರ್ಮಾಣವಾಗಿರುವುದು. ತೇಥಹಿ ದೋನ ಗುಣ ಖಾಂಚತಿ ಮಗ ಏಕಧರಿ ಉನ್ನತಿ ತೈ ತೈಸಿಯಾಟಿ ಹೋತಿ ವೃತ್ತಿ ಜೀವಾಂಚಿಯ. ಅವುಗಳಲ್ಲಿ 2 ಗುಣ ಕಡಿಮೆ ಆಗುವವು ಯಾವಾಗ್ಗೆ, 1 ಗುಣವು ಹೆಚ್ಚಾಗುವುದು ಆವಾಗ್ಗೆ, ಮನುಷ್ಯರ ವೃತ್ತಿಗಳಾಗುವು ಆವಾಗ್ಗೆ. ಅದೇ ರೀತಿ ಯಾವಾಗ್ಗೆ ಅವುಗಳಲ್ಲಿ 2 ಗುಣ ಕಡಿಮೆಯಾಗುವವು ಆವಾಗ್ಗೆ 1 ಗುಣ ಹೆಚ್ಚಾಗುವುದು. ಆಗ ಮನುಷ್ಯರ ವೃತ್ತಿಗಳು ಅದೇ ರೀತಿ ಆಗುವವು. ವೃತ್ತಿ ಐಸೆ ಮನ ಧರಿತಿ, ಮನ ಐಸಿ ಕ್ರಿಯಾ ಕರಿತಿ, ಕೇಲಿಯಾ ಐಸಿ ವರಿತಿ ಮರೋನಿ ದೇಹೇ. ವೃತ್ತಿಯಂತೆ ಮನಸ್ಸಾಗುವುದು, ಮನಸ್ಸಿನಂತೆಯೇ ಕ್ರಿಯೆ ಸಂಭವಿಸುವುದು, ಕರ್ಮ ಮಾಡಿದಂತೆ ಪಡೆಯಬೇಕಾಗುವುದು. ಸತ್ತ ಮೇಲೆ ದೇಹವನ್ನು ವೃತ್ತಿಯಂತೆ ಮನಸ್ಸಾಗುವುದು, ಮನಸ್ಸಿನಂತೆಯೇ ಕ್ರಿಯೆ ಸಂಭವಿಸುವುದು, ಕರ್ಮ ಮಾಡಿದಂತೆ ಸತ್ತ ಮೇಲೆ ದೇಹವನ್ನು ಪಡೆಯಬೇಕಾಗುವುದು. ಬೀಜ ಮೋಡೆ ಝಾಡ ಹೋಯೆ, ಝಾಡ ಮೋಡೆ ಬೀಜಿ ಸಮಾಯೆ, ಐಸೇನಿ ಕಲ್ಪ ಕೋಡಿ ದಾಯೆ ಪರಿದಾತಿನ ನಶೆ. ಬೀಜಗಳು ಹೋಗಿ ಗಿಡಗಳಾಗುವವು, ಗಿಡವಾಗುವುದು ಬೀಜದಲ್ಲಿ ಸಮಾವಿಷ್ಟವು. ಹೀಗೆ ಕಲ್ಪಕೋಟಿ ಕಳೆಯುವವು, ಆದರೂ ಜಾತಿ ನಾಶವಾಗದು. ಸಾಮಾನ್ಯವಾಗಿ ಬೀಜಗಳು ಹೋಗಿ ಗಿಡಗಳಾಗುವು, ಆಮೇಲೆ ಗಿಡವು ಬೀಜದಲ್ಲಿ ಸಮಾವಿಷ್ಟವಾಗುವುದು. ಈ ರೀತಿಯಾಗಿ ಕೋಟಿ ಕಲ್ಪ ಕಳೆದರೂ ಬೀಜಗಳ ಜಾತಿ ನಾಶವಾಗುವುದಿಲ್ಲ. ತಿಯಾಪರಿ ಯೇ ಅಪಾರೆ ಹೋತಾ ಜಾತಾ ಜನ್ಮಾಂತರೆ ಪರಿ ತ್ರಿಗುಣತ್ವನ ವ್ಯಭಿಚರೆ ಪ್ರಾಣಿಯಾಂಚೆ. ಅದೇ ರೀತಿ ಅಪಾರ ಆಗುವು ಹೋಗುವು ಜನ್ಮಾಂತರ, ಆದರೆ ವ್ಯತ್ಯಾಸವಾಗುವುದಿಲ್ಲ ಮನುಷ್ಯರ ತ್ರಿಗುಣಗಳಲ್ಲಿ. ಅದೇ ರೀತಿಯಾಗಿ ಅಪಾರ ಜನ್ಮಾಂತರ ಆಗುವವು ಹೋಗುವವು, ಆದರೆ ಮನುಷ್ಯನ ತ್ರಿಗುಣಗಳಲ್ಲಿ ಮಾತ್ರ ವ್ಯತ್ಯಾಸವಾಗುವುದಿಲ್ಲ. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.